ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ತಹೂರ್ ಹುಸೇನ್ ರಾಣಾ ಈ ದೊಡ್ಡ ಚರ್ಚೆ ಸದ್ದ. ಈ ವ್ಯಕ್ತಿ ಈ 2008 ದಾಳಿಯ ಇದ್ರ ಹಿನ್ನೆಲೆ ಇದ್ದಂಥ ವ್ಯಕ್ತಿ ಅಂತೇಳಿ ನಾವು ಆರೋಪ ಮಾಡ್ತಾಯಿರ್ತೀವಿ ಭಾರತೀಯರು. 26/11 ಮುಂಬೈ ದಾಳಿ, ಅದಕ್ಕೆ ರುವಾರಿ ಇವನು ಒಬ್ಬ. ಇವನ ಜೊತೆಗೆ ಇನ್ನೂ ಅನೇಕ ಹೆಸರುಗಳನ್ನು ಹೇಳ್ತಾ ಇರ್ತೀವಿ. ವಿಶೇಷವಾಗಿ ಜಾಕಿರ್ ಅನ್ನುವಂಥವ್ರನ್ನ, ಹಫೀಜ್ ಮೊಹಮ್ಮದ್ ಸಯೀದ್ ಅನ್ನುವಂಥವ್ರನ್ನ, ಇಲ್ಯಾಸ್ ಅನ್ನುವಂಥವ್ರನ್ನ, ಸಜ್ಜೀದ್ ಅನ್ನುವಂಥವ್ರನ್ನ, ಅದೇ ಕಾಲ ಅಬ್ದುರ್ ರೆಹಮಾನ್ ಹಶೀಮ್ ಸಯ್ಯದ್ ಅಲಿಯಾಸ್ ಅಬ್ದುರ್ ರೆಹಮಾನ್ ಅಲಿಯಾಸ್ ಪಾಷಾ ಅನ್ನುವಂಥವ್ರನ್ನ, ಹೀಗೆ ಮತ್ತು ಅದೇ ಕಾಲಕ್ಕೆ ಈ ಡೇವಿಡ್ ಕೋಲೆಮನ್ ಹೆಡ್ಲಿ ಅಲಿಯಾಸ್ ದಾವೂದ್ ಗಿರಾನಿ ಅನ್ನುವಂಥವ್ರನ್ನ, ಇವರೆಲ್ಲರನ್ನೂ ಆರೋಪ ಮಾಡ್ತಾಯಿದ್ವಿ. ಇವರೆಲ್ಲರೂ ಏನಪ್ಪ ಅಂದರೆ ಈ ಒಂದು ಏನು ನಮ್ಮ 10 ಮಂದಿ ನಮ್ಮ ದಾಳಿ ಮಾಡಿದರು, ಆ 10 ಮಂದಿ ದಾಳಿಕೋರನ್ನು ಇವರು ಕಳಿಸಿದ್ರು, ಅವರಿಂದ ಇವರಿದ್ದಾರೆ ಅನ್ನೋದು ಒಂದು ನಮ್ಮ ಆರೋಪ. ಇದರಿಂದ ಈ ಅದೇ ಕಾಲಕ್ಕೆ ಆ ಒಂದು ISIS ಕಾರ್ಯಕರ್ತರು ಅಂತ ನಾವು ಆರೋಪ ಮಾಡಿದ್ದೀವಿ. ಮತ್ತು ಇದ್ದಾರೆ ಅನ್ನೋದು ಸುಳ್ಳಿನಲ್ಲ. ಯಾಕಂದ್ರೆ ಅಷ್ಟೊಂದು ಕೊಲೆಗಳು, 166 ಕೊಲೆಗಳು, ಜೊತೆಗೆ ಎಷ್ಟೋ ಜನ ಪಾಪ ಕಾಯ್ಕೊಂಡ್ರು, ಭಯದಿಂದ ನೆರಳಿ ಹೋಗಿಬಿಟ್ರು. ಅದೊಂದು ದೊಡ್ಡ ದುರ್ಘಟನೆ ಅಂಥೇಳಿ ಬಿಡಲಿಕ್ಕೆ ಆಗೋದಿಲ್ಲ. ಆ ಮಧ್ಯೆ ನಡೀಲಿ ತನಕ. ಆದರೆ ಇವತ್ತು ಇಂತಹ ದಾಳಿಗಳಿಂದ ಯಾರಿಗೆ ಲಾಭ ಅನ್ನೋದು ಒಂದು ಹೊಸ ಚರ್ಚೆ ಶುರುವಾಗಿದೆ. ಜೊತೆಗೆ ಯುದ್ಧದ ನಾವು ಬಂದು ಹಿಡ್ಕೊಂಡು ಹೋಗೋದು ಮಾಡೋದು ಮತ್ತೇನು ಮಾಡ್ಕೊಂಡು ಹೋಗುವಂಥ ಪ್ರಸಂಗದಲ್ಲಿ ನಾವು ಇದ್ದೀವಿ, ಈಗೂ ಅದೀವಿ. ಈಗೂ ನಮ್ಮಿಂದ ನಾವು ಅದರಿಂದ ದೂರ ಹೋಗಿಲ್ಲ. ಈಗ ರಾಣಾ ಎಷ್ಟರ ಮಟ್ಟಿಗೆ ಬಾಯಿ ಬಿಡ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಒಂದರೆ ಬಾಯಿ ಬಿಟ್ಟರು ಅವರೆಲ್ಲ ಸಿಗ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಈ ಹಫೀಜ್ ಆಗಿರ್ಬೋದು, ಜಾಕಿರ್ ಆಗಿರ್ಬೋದು, ಇಲ್ಯಾಸ್ ಆಗಿರ್ಬೋದು, ಇಲ್ಯಾಸ್ ಕಾಶ್ಮೀರಿ ಆಗಿರ್ಬೋದು, ಎಲ್ಲರೂ ಎಲ್ಲೆಲ್ಲಿದ್ದಾರೋ ಏನೋ ಒಂದ್ರಲ್ಲಿ ತಂದು ಅವ್ರು ಗಲ್ಲಿಗೆ ಏರಿಸಿದ್ರೆ ನಮಗೆ ನ್ಯಾಯ ಸಿಗ್ತದೆ ಅನ್ನೋದು ಸಣ್ಣ ಮಾತಿದ್ರು. ಮಾಡಬೇಕಾಗ್ತದ್ರಿ, ಇದು ಉಳಿಬಾರಂತ ಅಂತ ಅನ್ನೋದು ಸರಿ. ಈಗ ನಾವು ಕೇಳ್ತಾ ಇರೋದು, ನಾವು ಚರ್ಚೆ ಮಾಡ್ತಿರೋದು ಏನಪ್ಪ ಅಂದ್ರೆ, ಇಂತಹ ಈ ಘಟನೆಗಳಿಂದ ಹೆಡ್ಡೆ ಆಗಲಿ ಮತ್ತು ಅವ್ರು ಮಾಡಲಿ ಘಟನೆಯನ್ನು ಅಥವಾ ರಾಣಾರೇ ಇರಲಿ ಏನೂ ಇರಲದು, ಈ ಘಟನೆಗಳಿಂದ ನಾವು ಕಲ್ಕೊಳ್ಳೋದು ಏನು, ತಿಳ್ಕೊಳ್ಳೋದು ಏನು ಅಂತಂದ್ರೆ, ಮೊದಲನೇದಾಗಿ ಹಿಂಸೆಯಿಂದ ಶಾಶ್ವತ ಪರಿಹಾರ ಸಿಗ್ತದೇನು ಅನ್ನುವಂಥ ಮಾತನ್ನು. ಯಾಕಂದ್ರೆ ಜಗತ್ತಿನ ಅನೇಕ ಇತಿಹಾಸ ನೋಡಿದ್ದೀವಿ ದೇಶಗಳಿಂದ. ಆ ದೇಶಗಳಲ್ಲೇ ಹಿಂಸೆಯಿಂದ ಸ್ವಂತ ಸಿಕ್ಕಿದ್ದದ ಸಾಕಷ್ಟು, ಆದರೆ ಹಿಂಸೆಯಿಂದ ಅನೇಕ ದೇಶ ಹಾಳಾಗಿ ಹೋಗಿದ್ದು ಅದಾವ. ಇವೆಲ್ಲನೂ ಸಾಕಷ್ಟು ನೋಡ್ತಾ ಇದ್ವಿ ನಾವು. ಆದರೆ ಹಿಂಸೆ ಪರಿಹಾರ ಏನು, ಶಾಂತಿಯ ಬದುಕಿಗೆ ಅದು ವೈರಿ ಅಲ್ಲ ಏನು ಅನ್ನೋಂಥ ಒಂದು ಪ್ರಶ್ನೆ ಅವರು ಕಾಡ್ತಾ ಇರ್ತದೆ. ಇವರೆಲ್ಲರೂ ಪಾಪ ಏನು ನಾವಂತೀವಿ, ಪಾಪ ಅನ್ನಬಾರ್ದು ಅವ್ರಿಗೆ ಆ ಮಾತು ಬೇರೆ, ಬಟ್ ಸಂದರ್ಭ ತಕ್ಕಂಗೆ ಬರ್ತದೆ ಅದು. ಇದೆಲ್ಲ ಮಾಡಿದರೆ ಇವತ್ತೇನು ಈ ಸುಖದಿಂದ ಇದ್ದಾರಪ್ಪ ಇವರು ಅನ್ನೋಂಥ ಪ್ರಶ್ನೆ. ಅದಕ್ಕಾಗಿ ಇವತ್ತು ಒಂದು ರೀತಿಯಲ್ಲಿ ಟ್ರಂಪ್ ಒಂದು ಹೊಸ ಹಾದಿಯನ್ನು ಹುಡುಕಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಟ್ಯಾಕ್ಸ್ ದಾಳಿ. ಇದು ಹೊಸ ಯುದ್ಧ, ಇದು ಹೊಸ ಕಲ್ಪನೆ. ಯಾಕಂದರೆ ಆರ್ಥಿಕವಾಗಿ ಮನುಷ್ಯನನ್ನು ಬುದ್ಧಿ ಮಾಡುವಂಥದ್ದು, ಅವನ ವ್ಯಕ್ತಿತ್ವವನ್ನು ಹನನ ಮಾಡುವಂಥದ್ದು. ಯಾಕಂದರೆ ಪ್ರತಿಯೊಬ್ಬ ಜೀವಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕಬೇಕು ಆಸೆ ಅದ, ಜೊತೆಗೆ ಸುಂದರವಾದ ಕನಸುಗಳಿದ್ದಾವೆ. ಆ ಕನಸುಗಳು ಈಡೇರ್ತಾ ಇದ್ದಾಗ ಸಹಜವಾಗಿ ಮನುಷ್ಯ ಹಿಂಸಾರೂಪ ಮತ್ತೆ ರೂಪವನ್ನು ಪಳ್ಕೊಂಡು ಜಗಾಡ್ತಾನೋ ಮತ್ತೆ ಮಾಡ್ತಾನೋ ಹೋಗ್ತಾ ಇರ್ತಾನೋ. ಅದು ಒಂದು ಕಾಲದ ನಿಯಮ. ಬಟ್ ಇವತ್ತು ಬದಲಾಗ್ತದೆ ಏನೋ ಅಂತೇಳಿ ಅದಕ್ಕೆ ಭಾರತ ಅದು ಸಹಿತ ಇವತ್ತು ತನ್ನ ನೀತಿಯನ್ನು ಬದಲಾಯಿಸ್ಕೊಳ್ತಾ ಇದೆ ಅಂತ. ಯಾಕಂದ್ರೆ ಚೈನಾ ಒಂದು ಕಡೆಗೆ, ಇನ್ನೊಂದು ಕಡೆಗೆ ನಮ್ಮ ಟ್ರಂಪ್ ಅಂದರೆ ಅಮೇರಿಕಾದ, ಇವರಿಬ್ಬರ ಮಧ್ಯದಲ್ಲಿ ಚೈನಾ ಮತ್ತು ಅಮೇರಿಕ ಮಧ್ಯದಲ್ಲೇ ಭಾರತ ಎತ್ತು ಹೊರಡೋದು ಅಂತ. ಹಿಂಸಾ ಮಾರ್ಗದ ನಿಧಾನಕ್ಕೆ ಕಡಿಮೆ ಆಗ್ತಾನಲ್ಲ. ಈಗ ನೋಡ್ತಾ ಇದ್ದೀವಿ ನಾವು ಕಳೆದ 10 ವರ್ಷಗಳಿಂದ. ಹೌದು, ಇವತ್ತಿಗೆ ಕೆಲವೊಂದಿಷ್ಟು ನ್ಯಾಯ ಸಿಕ್ಕಿಲ್ಲ, ಒಪ್ಪುನು ಆ ಮಾತನ್ನು. ಯಾಕಂದರೆ ಕಾಶ್ಮೀರಿ ಪಂಡಿತರಿಗೆ ನ್ಯಾಯ ಸಿಗಲಿಲ್ಲ. ಇನ್ನೂ ನಾವೇನೇನೋ ಹೇಳಿದ್ರು ನಮ್ಮ ಮೋದಿಯವರು, ಇಲ್ಲ ನಾವು ಬಂದ ತಕ್ಷಣ ಕಾಶ್ಮೀರ ಪಂಡಿತರಿಗೆ ಕಾಶ್ಮೀರದಲ್ಲಿ ಇರುವಂಗೆ ಮಾಡ್ತೀವಿ. ಹಾಗೆ ಎಷ್ಟು ಜನ ಹೋಗಿದ್ದಾರೆ ರೀ ಕಾಶ್ಮೀರದಲ್ಲ, ಶ್ರೀನಗರದಲ್ಲಿ ಎಷ್ಟು ಜನ ಉಳಿದಿದ್ದಾರೆ ರೀ. ನಮ್ಮ ಗಿಲ್ಗಿಟ್ ನಮಗೆ ಬಂತಿಲ್ಲ ರೀ, 10-11 ವರ್ಷ ಆಯಿತು. ನಾವು ಒಂದು ಮಾಡ್ತೀವಿ ಅಂತ ಹೇಳಿದರು. ಹಿಂದೂ ಮುಸ್ಲಿಂ ಮಾಡಿದರು, 80-20 ಮಾಡಿದರು, ಬುಲ್ಡೋಜರ್ ಮಾಡಿದರು, ಮತ್ತೇನೋ ಮಾಡಿದರು. ಆದರೆ ಒಂದು ಹಂತದವರೆಗೆ ಇವತ್ತು ಇಬ್ಬರು ಧನದಾರನ ಪಾಕಿಸ್ತಾನ ಮತ್ತು ಇಂಡಿಯಾ. ಯಾಕಂದರೆ ಪಾಕಿಸ್ತಾನವೂ ಸಹಿತ ಆರ್ಥಿಕ ಭಾಳ ಅಭದ್ರ ಆಗಿ ಹೋಗ್ಬಿಟ್ಟದೆ ಇವತ್ತು. ಅದು ಹಿಂದೂ ಮುಸ್ಲಿಮರಿಗಿಂತ ಹೆಚ್ಚು ವೀಕ್ ಆಗಿದ್ದು ಆರ್ಥಿಕವಾಗಿ. ಅಲ್ಲಿ ಏನು ವ್ಯವಸ್ಥೆನೇ ಇಲ್ಲ. ಎದ್ದ ತಕ್ಷಣ ಯುದ್ಧ, ಗುಂಡು ಹಾರಿಸೋದು, ಧರ್ಮ, ಜಾತಿ ಹೆಸರು. ನಮ್ಮಲ್ಲಿ ಅದ ಪರಿಸ್ಥಿತಿ. ಎದ್ದ ತಕ್ಷಣ ಜಾತಿದು ಧರ್ಮದ ಇವತ್ತೇ ಕಾಡೋದು. ಹೀಗಾಗಿ ನಮ್ಮ ಏಳಿಗೆ ಇದರಿಂದ ಆಗುವುದಿಲ್ಲ ಅನ್ನೋದು ಈಗ ನಿಜಕ್ಕೂ ನಮಗೆ ಕನ್ಫರ್ಮ್ ಆಗಲಿಕ್ಕೆ ಆಗ್ತದೆ. ನಾವು ಯಾವ ದೇಶನೂ ಗೆದ್ದು ನಮ್ಮೊಳಗೆ ತೊಗೊಂಡ್ರೆ ನಮ್ಮದು ಆಗ್ತೈತೆ ಅನ್ನೋ ಸುಳ್ಳು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಟ್ರಂಪ ಸಾಕ್ಷಿ. ಯಾಕಂದರೆ
ಈ ಓಪನ್ ಮಾರ್ಕೆಟಿಂದ ಇಡೀ ಜಗತ್ತನ್ನು ಗೆಲ್ಲಬಹುದು ಹಾಗೆ ಹೀಗೆ ಅಂತ ಅವರು ತಿಳ್ಕೊಂಡಿದ್ರು. ಆದರೆ ಅದು ಸಾಧ್ಯ ಆಗಿಲ್ಲ. ಇವತ್ತು ಅನೇಕ ವಿಷಯದಲ್ಲಿ ಅಮೇರಿಕ ಸಹಿತ ಫೇಲ್ಯೂರ್ ಆಗ್ಯದ. ಶ್ರೀಮಂತ ದೇಶ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಇವೆಲ್ಲ ಒಳ ಏನು ಮರ ಹೊಡೆತೊಳಿತಾವ. ಈ ಭಯೋತ್ಪಾದನೆ ಆಯಿತು, ಮತ್ತೇನು ಆಯಿತು, ಅದೇ ಕಾಲಕ್ಕೆ ನಾವು ಏನಪ್ಪ ಆರ್ಥಿಕ ಅಭದ್ರ ಆಗಿದ್ದು ಬಡತನಕ್ಕೆ ಇವೆಲ್ಲ ಹೇಳ್ತಾವ್ರಿ. ಇವೆಲ್ಲ ಮೂಲ ಕಾರಣದ ಮಾರ್ಕ್ಸ್ ಹಿಡಿದು ನಾವು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಬೇಕಾಗ್ಯದ. ಅವನಿಗೆ ಹೇಳ್ತಾನೆ ಬಿಡ್ರಿ ಮಾರ್ಕ್ಸ್ ಅಂತಲ್ಲ, ಎಲ್ಲ ಸಮಸ್ಯೆಗಳಿಗೂ ಮೂಲ ಅರ್ಥವ್ಯವಸ್ಥೆ ಅಂತ. ಎಲ್ಲರಿಗೂ ಏನು ಬೇಕಾಗಿದ್ದಪ್ಪ, ಪ್ರತಿಯೊಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದ್ದು ಅವ್ರಿಗೆ ಬೇಕಾಗಿದ್ದೀರಪ್ಪ ಅಂದರೆ ಇರಲಿಕ್ಕೆ ಒಂದು ನೆಲೆ, ತನ್ನ ಕುಟುಂಬ ಚೆನ್ನಾಗಿ ಹಿಡಿಯೋದಕ್ಕೆ ಒಂದಿಷ್ಟು ಉದ್ಯೋಗ. ಇಷ್ಟಾದ್ರೆ ಮನುಷ್ಯ ನೆಮ್ಮದಿಯಿಂದ ಮ್ಯಾಕ್ಸಿಮಮ್ ಇದ್ದೇ ಇರ್ತಾರೆ. ಯಾರೂ ಯುದ್ಧ ಮಾಡಬೇಕು, ಇನ್ನೊಬ್ಬರು ಸೋಲಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಏನು ಇರೋದಿಲ್ಲ. ಬೇಸಿಕ್ ಬೇಕಾಗಿದ್ದು ಇದನ್ನು ಭಾಳ ಚಂದ ನಾವು ಸರ್ವಜ್ಞ ಅರ್ಥ ಮಾಡ್ಕೊಂಡ. ಈ ಒಂದು ಕೆಲವು ಶಬ್ದಗಳು ಹೇಳಿಟ್ಟಿದ್ದ ನಿಮಗೆ ಗೊತ್ತದ, ಬಿಡಿಸೋ ಅವಶ್ಯಕತೆ ಇಲ್ಲ. ಇದು ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಒನ್ನಾಗಿ. ಬೆಚ್ಚನ ಮನೆ ಇರೋದು ಬೆಚ್ಚಗೆ ಮನೆಪ್ಪ, ಖರ್ಚು ಮಾಡೋದು ದುಡ್ಡ. ಇಚ್ಛೇನರು ಸತಿ ಇರ್ತಾರೆ ಸೊರಗಾಗಿ ಕಿಚ್ಚು ಹಚ್ಚಂದ ಸರ್ವಜ್ಞ. ನೋಡ್ರಿ ಎಷ್ಟು ಅದ್ಭುತವಾದ ಮಾತು, ಸರಳವಾದ ಮಾತು. ಹೌದು ರೀ, ಇವು ಚಿಕ್ಕವ್ರು ಮುಗಿದ್ರೆ ಯಾಕೆ ಬಿಡ್ದಾರ್ತಾನೆ ಮನುಷ್ಯ. ಆ ಸಿಗಲಾರ್ದು ಇವೆಲ್ಲ ಶುರುವಾಗಿಬಿಟ್ಟಿದೆ. ಭಯೋತ್ಪಾದನೆ ಶುರು ಆಯಿತು, ಮತ್ತೊಂದು ಶುರು ಆಯಿತು, ಇನ್ನೊಂದು ಶುರು ಆಯಿತು. ಇಲ್ಲ ಅದೇ ರೀತಿ ನಾ ಶ್ರೀಮಂತ ಆಗ್ಬೇಕು, ನೀ ಶ್ರೀಮಂತ ಹೋಳಿಗೆ ಬಿದ್ದರು. ನಮ್ಮ ಬಡತನ ಬರಬಾರದಪ್ಪ ಅಂದ್ರೆ ಏನು ಮಾಡೋದು, ದುಡ್ಡು ಸಂಗ್ರಹ ಮಾಡಿ ಇಟ್ಕೊಳ್ಳೋದು. ಇನ್ನು ಮುಂದೆ ಭವಿಷ್ಯ ನಮ್ಮ ಬಡತನ ಬರಬಾರದಪ್ಪ ನಮ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಕಿರಿ ಮಕ್ಕಳಿಗೆ ಬರಬಾರ್ದಂತೆ ದುಡ್ಡು ಕುಡಿಸಿಡುವಂಥ ಪ್ರವೃತ್ತಿ ಬೆಳೆಸ್ಕೊಂಡ್ವಿ. ಆದರೆ ಹೀಗಾಗಿ ಒಂದೇ ಕಡೆ ದುಡ್ಡು ಕೊಡೋದ್ರಿಂದಾಗೆ ಸಹಜವಾಗಿ ಬಡತನ ಹೆಚ್ಚಾಗಿ ಬಿಡ್ತು. ಈಗ ನೋಡಿರಿ, 1/3 ಆಫ್ ದ ಪೀಪಲ್, 1/3 ಆಫ್ ದ ದುಡ್ಡು ನಮ್ಮ ದೇಶದ ಈ ಕಾರ್ಪೊರೇಟ್ ಕೈಯಾಗದ. 280 ಮಂದಿ ಇದ್ದಾರೆ ಕಾರ್ಪೊರೇಟ್ಗಳು. ಅವ್ರ ಕೈಯಾಗಿ ಇಡೀ ನಮ್ಮ 1/3 ಏನಪ್ಪ ಇಡೀ ದೇಶದ ಸಂಪತ್ತನ್ನು 3 ಭಾಗ ಮಾಡಿದ್ರೆ 1 ಭಾಗ ಅವ್ರ ಕಡೆ ಉಳಿದದು. ಹೀಗಾಗಿ ಇಲ್ಲಿ ತಿಕ್ಕಾಡ ಶುರು ಆಯಿತು, ಬಡದಾಡ ಶುರು ಆಯಿತು, ಉದ್ಯೋಗ ಇಲ್ಲ. ಆದ್ರೆ ನಾವು ಗ್ಯಾರಂಟಿ ಕೊಡ್ರಿ, ಮದ್ದಿನ ಕೊಡ್ರಿ, ಇಲೆಕ್ಷನ್ದಾಗ ಸರಾಯಿ ಹಂಚೋದು ಬಂತು, ಮದ್ದಿನ ಓಟ್ ತೊಗೊಳೋದು ಬಂತು. ಎಲ್ಲ ಕಾರಣ ಅಂದ್ರೆ ಅರ್ಥವ್ಯವಸ್ಥೆ. ಬೆಚ್ಚನ ಮನೆ ಕಟ್ಕೊಳ್ಳೋದು ಸುಲಭದ ಕೆಲಸ ಅಲ್ಲ. ಇನ್ನು ವೆಚ್ಚಕ್ಕೆ ಹೊರನಾಗಿ ಖರ್ಚು ಮಾಡಿ ದುಡ್ಡು ಬರಬೇಕಾದ್ರೆ ನಾವು ದುಡಿಯಬೇಕು. ಅಂದ್ರೆ ಅರ್ಥವ್ಯವಸ್ಥೆ ಗಟ್ಟಿ ಆಗಬೇಕು. ಅಂದಾಗ ನಮಗೇನಾಗ್ತದಪ್ಪ ಅಂದ್ರೆ ನಾವು ಆರ್ಥಿಕ ಭದ್ರದಾಗ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಂಥ ಹೆಂಡತಿ ಬರೋ ಸಾಧ್ಯತೆ ಅಂತ. ಹಾಗಾಗಿ ಬದುಕಿಸ್ಬೇಕಲ್ಲ. ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿಲ್ಲ, ಇಲ್ಲ ಬೆಳೆದೇ ಇಲ್ಲ, ಎಲ್ಲೂ ಇತ್ತೀಚೆಗೆ ಬೆಳೀತಾ ಇದೆ. ಹೀಗಾಗಿ ಇವೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಆರ್ಥಿಕ ಭದ್ರತೆಯನ್ನು ಪಡೆಯುವ ಸಲುವಾಗಿ ನಮ್ಮ ಟ್ರಂಪ್ ಇದ್ದಂಥವ್ರು ಹೊಸ ಹಾದಿನ ಹುಡುಕಿದ್ದಾರೆ. ಅದು ಟ್ಯಾಕ್ಸ್ ಇದ್ದು ಅಂತ. ಯುದ್ಧ ಮಾಡೋದು ಬೇಡಪ್ಪ, ಟ್ಯಾಕ್ಸ್ ಮಾಡೋಕೆ ನಮ್ಮ ಶಕ್ತಿ ತೋರಿಸ್ಬೇಕು ಅಂತೇಳಿ ಹೀಗಾಗಿ ಟ್ಯಾಕ್ಸನ್ನು ವಿಪರೀತವಾಗಿರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಚೈನಾ ಸಹಿತ ವಿರೋಧ ನಿಂತದ. ಇದೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ವೀಸಾ ಮಾರ್ಗಗಳು ಹೇಳಿದ್ರೆ ಏನಾಗೋದು ಅಂತ. ಇಂಥ ಕಾರ್ಪೊರೇಟ್ಗಳಿಗೆ ಏನು ಕೈಗೊಂಬೆ ಆಗಿಬಿಡ್ತೀವಿ ನಾವು. ಅದಕ್ಕಾಗಿ ಹೊಸ ಚಿಂತನೆ, ಹೊಸ ವಿಚಾರ ಬರಬೇಕಾಗಿದೆ. ರಾಣಾನಿಂದ ಏನಾಗುತ್ತದೆ ಇವತ್ತು ರೀ? ರಾಣಾ ಸತ್ಯ ಹೇಳಿದರು ಸಹಿತ ಇವರೆಲ್ಲ ಸಿಗ್ಲಿಕ್ಕೆ ಸಾಧ್ಯದನ? ಅವರಿಗೆಲ್ಲ ಶಿಕ್ಷೆ ಕೊಟ್ಟರು ಸಹಿತ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯದನ? ಹೆಂಗೆ 166 ಜನ ಸತ್ತು ಹೋಗ್ಬಿಟ್ರಿ ಪಾಪ. ಹೆಂಗೆ ಜನ ಹೋಗ್ಬಿಟ್ರು, ಯಾವುದೋ ಹೊಡೆದಕ್ಕೆ ಅವ್ರಿಗೆ ನ್ಯಾಯ ಸಿಗ್ತದನ? ನಾವು ಹೇಳ್ತೀವಿ ಅವ್ರ ಜನಕ್ಕೆ ನ್ಯಾಯ ಸಿಕ್ಕದ್ರಿಂದ ಸಿಕ್ಕದ ಇಲ್ಲಂತಲ್ಲ, ಆದರೆ ಶಾಶ್ವತವಾದಂಥ ಪರಿಹಾರದಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಈ ಮುಂಬೈ ದಾಳಿಯ ಮುಖ್ಯ ಪಾತ್ರ ರಾಣಾ ಆಗಿರ್ಬೋದು. ಮುಂದೆ ಅವನ ಜೊತೆಗೆ ನಮ್ಮ ಏನಪ್ಪ ಜೈಲು ಶಿಕ್ಷೆ ಅನುಭವಿಸ್ತಿರುವಂಥ ಹೆಡ್ಡೆ ಆಗಿರ್ಬೋದು. ಇವತ್ತವ್ರಿಗೆ ಪಾಶ್ಚಾತ್ಯ ಪಣಸ್ಬೇಕು ನಾವು ಮಾಡಿ ತಪ್ಪಪ್ಪ ಅಂತೇಳಿ ಏನು ಹೆಸರು ಮುಗಿದೋದು ಮತ್ತೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ದಿಶೆಯಲ್ಲೇ ಒಂದಿಷ್ಟು ಈ ರಾಣಾನ ಬಗ್ಗೆ ಚರ್ಚೆ ಮಾಡುವಂಥ ಹೊಸ ವಿಚಾರ ಬರಲಿ. ಜೊತೆಗೆ ಜಗತ್ತಿಗೂ ಸಹಿತ, ಅದರಲ್ಲೂ ಅಮೇರಿಕ ಈ ಸದ್ಯ ಎಲ್ಲ ದೇಶಗಳು ಡಾಮಿನೆಂಟ್ ಆಗಬೇಕು ಅಂತೇಳಿ ಟ್ಯಾಕ್ಸ್ ಪದ್ಧತಿನ ಹೇರಲಿಕ್ಕೆ ಹೊರಟದ. ಅದಕ್ಕೆ UAE ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು, ನಮ್ಮದು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಎಲ್ಲ ದೇಶಗಳು ಭಾರತ ಹಿಡ್ಕೊಂಡು ಎಲ್ಲನೂ ಬೇರೆ ಬೇರೆ ರೂಪದಲ್ಲಿ ತಮ್ಮ ಅಸಹಕಾರವನ್ನು ತೋರಿಸಿದ್ದಾರೆ. ಆದರೆ ಇದು ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೊಸ ಒಂದು ಅರ್ಥವ್ಯವಸ್ಥೆಗೆ ಹೊಸ ಒಂದು ನೀತಿ ಕಾರಣ ಆದರೂ ಆಗ್ಬೋದು. ಅದೇನೂ ಆಗಿರಿ, ಈ ಹಿಂಸೆಯ ರೂಪದ ಈ ಟೆರರಿಸಮ್ ಅಂದರೆ ಭಯೋತ್ಪಾದನೆ ನಿಂತು ಹೋದ್ರೆ ಭಾಳ ಒಳ್ಳೆಯದು ಹೇಳೋದಷ್ಟೇ ಅಲ್ಲ, ನಿಲ್ಲೂ ಕಡೆ ಹೊಂಟದದು. ಅಂದ್ರೆ ಬಡದಾಡಿ ಸಾಯೋಕ್ಕಿಂತಲೂ ಇದ್ದಿದ್ರೊಳಗೆ ಊಟ ಮಾಡಿ ಸಾಯುವಂಥ ವಿಚಾರ ಇಲ್ಲಿ ಜನ ಮಾಡೋದನ್ನು ವಿಚಾರ ಮಾಡಿದಾಗ ಸಹಜವಾಗಿ ಇದರಲ್ಲಿ ಗೆಲ್ಲಬಹುದೇನೋ ಜನ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ಕೇವಲ ಭಯೋತ್ಪಾದನೆ ವಿಚಾರ ಮಾಡೋಕ್ಕಿಂತಲೂ ಇಲ್ಲಿ ಕನ್ಸ್ಟ್ರಕ್ಟಿವ್ ಆಗಿ ಏನು ಮಾಡಲಿಕ್ಕೆ ಸಾಧ್ಯದ ಆ ದಿಶೆಯಲ್ಲಿ ನಮ್ಮ ಜನ ವಿಚಾರ ಮಾಡಿದರೆ ಇನ್ನೂ ಉತ್ತಮ ಅಂತ ಹೇಳ್ತಾ, ನಾನು ಮಾತು ಕೇಳಿದ್ದಕ್ಕಾಗಿ ಅಥವಾ ನಾನು ವಿಚಾರ ತಿಳಿಸ್ಕೊಂಡಿದ್ದಕ್ಕಾಗಿ ಭಾಳ ಸಂತೋಷ ಪಡ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸಿಗೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೆಚ್ಚಿದ್ದಲ್ಲ ಸತ್ಯದ ಕೈಗನ್ನಡಿ ವಂದನೆಗಳು.